ಹೇಗಿರುತ್ತೆ? ಮನುಷ್ಯ ಭೂಮಿನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದಾಗ ಭೂಮಿ ತನ್ನ ಕೋಪನ ಮನುಷ್ಯರ ಮೇಲೆ ತೋರಿಸ್ತಾ ಒಂದೊಂದೇ ದೇಶಗಳು ನಾಶ ಆಗೋದಕ್ಕೆ ಶುರುವಾದ್ರೆ, ಹೌದು, ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇ ಒಂದು ಸರ್ವೈವಲ್ ಡಿಸಾಸ್ಟರ್ ಅಡ್ವೆಂಚರ್ ಮೂವಿ. ಅಂದಂಗೆ ಮೂವಿ ಹೆಸರು ಜಿಯೋ ಸ್ಟಾರ್ಮ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾಗೋದು 2019ರಲ್ಲಿ. ಇಷ್ಟೊತ್ತಿಗೆ ಪ್ರಕೃತಿ ಮನುಷ್ಯರ ಮೇಲೆ ತನ್ನ ಕೋಪನ ತೋರಿಸೋದಕ್ಕೆ ಶುರು ಮಾಡಿರುತ್ತೆ. ಯಾಕೆಂತಂದ್ರೆ ಎಲ್ಲಿ ನೋಡಿದ್ರು ಚಂಡಮಾರುತ, ಸುನಾಮಿ, ಬಿರುಗಾಳಿ ಹಾಗೆ ಹೀಟ್ ವೇವ್ ನಂತಹ ನ್ಯಾಚುರಲ್ ಡಿಸಾಸ್ಟರ್ ಗಳಿಂದ ಸಾವಿರಾರು ಮನುಷ್ಯರು ಸಾಯ್ತಿರ್ತಾರೆ. ಅದಕ್ಕೆ ಜಿಯೋಸ್ಟಾರ್ಮ್ ಬರೋದಕ್ಕಿಂತ ಮುಂಚೆ, ಜಿಯೋಸ್ಟಾರ್ಮ್ ಅಂತಂದ್ರೆ ಬೇರೆ ಬೇರೆ ತರದ ನ್ಯಾಚುರಲ್ ಡಿಸಾಸ್ಟರ್ ಗಳು ಸೇರಿ ಭೂಮಿನ ನಾಶ ಮಾಡೋದು ಅಂತ. ಈ ಜಿಯೋಸ್ಟಾರ್ಮ್ ಬರೋದಕ್ಕಿಂತ ಮುಂಚೆ ಎಲ್ಲಾ ದೇಶದವರು ಸೇರಿ ಒಂದಾಗ್ತಾರೆ. ನಂತರ 17 ದೇಶದ ಟಾಪ್ ಸೈಂಟಿಸ್ಟ್ ಗಳು ಸೇರಿ ಒಂದು ಡಿವೈಸ್ ಅನ್ನ ರೆಡಿ ಮಾಡ್ತಾರೆ. ಈ ಡಿವೈಸ್ ಗೆ ಡಚ್ ಬಾಯ್ ಅಂತ ಹೆಸರಿಡ್ತಾರೆ. ಡಚ್ ಬಾಯ್ ನ ಕೆಲಸ ಏನು ಅಂತಂದ್ರೆ ಭೂಮಿಲಿ ಎಲ್ಲೇ ನ್ಯಾಚುರಲ್ ಡಿಸಾಸ್ಟರ್ ಗಳು ನಡೆದ್ರು ಕೂಡ ವಿತಿನ್ ಎ ಸೆಕೆಂಡ್ ಅದನ್ನ ಸಾಲ್ವ್ ಮಾಡಿ ಭೂಮಿನ ಕಾಪಾಡೋದು. ಈ ಡಿವೈಸ್ ಇಂದ ಭೂಮಿ ಈಗ ಯಾವುದೇ ತರದ ಅಪಾಯ ಇಲ್ಲದೆ ಸೇಫ್ ಆಗಿರುತ್ತೆ. ನಂತರ ನಮ್ಗೆ ಜೇಕ್ ನ ತೋರಿಸ್ತಾರೆ. ಡಚ್ ಬಾಯ್ ಡಿವೈಸ್ ಅನ್ನ ಕಂಡಿಡ್ದವ್ರದು ಇವನೇ, ಹಾಗೆ ಅದ್ರ ಇನ್ಚಾರ್ಜ್ ಕೂಡ ಇವನೇ. ಅದಕ್ಕೆ ಜನರು ಇವನನ್ನ ಒಬ್ಬ ಹೀರೋ ತರ ನೋಡ್ತಾ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ಇವನನ್ನ ಒಂದು ಗೌರ್ಮೆಂಟ್ ಮೀಟಿಂಗ್ ಅಂತ ಕರೆದಿರ್ತಾರೆ. ಯಾಕೆಂತಂದ್ರೆ ಇವನು ಗೌರ್ಮೆಂಟ್ ನ ಪರ್ಮಿಷನ್ ನ ತಗೊಳ್ದೆ ಡಚ್ ಬಾಯ್ ಡಿವೈಸ್ ಅನ್ನ ಆನ್ಲೈನ್ ಮಾಡಿ ವರ್ಕ್ ಆಗೋ ರೀತಿ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ಇವನಿಗೆ ಯಾಕೆ ರೀತಿ ಮಾಡಿದೆ ಅಂತ ಚೆನ್ನಾಗಿ ಬೈತಾ ಪನಿಷ್ಮೆಂಟ್ ಕೊಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಜೇಕ್ ನ ತಮ್ಮ ಆಗಿರುವಂತ ಮ್ಯಾಕ್ಸ್ ನ ತೋರಿಸ್ತಾರೆ. ಮ್ಯಾಕ್ಸ್ ಇವನಿಗೆ ಮೆಸೇಜ್ ಮಾಡಿ ಹೇಳ್ತಿರ್ತಾನೆ, ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ. ಆದ್ರೆ ಜೇಕ್ ಮಾತ್ರ ಸುಮ್ನಿರೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಇವನು ಡಿವೈಸ್ ಅನ್ನ ಆನ್ ಮಾಡ್ದ ಅಂತ ಹೇಳ್ತಾನೆ. ನಾರ್ತ್ ಅಟ್ಲಾಂಟಿಕ್ ನಲ್ಲಿ ತುಂಬಾ ಭಯಂಕರವಾಗಿರುವಂತ ಬಿರುಗಾಳಿ ಬರೋದಕ್ಕೆ ರೆಡಿ ಆಗ್ತಿತ್ತು. ನಾನೇನಾದ್ರೂ ಡಚ್ ಬಾಯ್ ಡಿವೈಸ್ ಅನ್ನ ತಕ್ಷಣನೇ ಆನ್ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಸಾವಿರಾರು ಜನರು ಸತ್ತೋಗ್ತಿದ್ರು ಅಂತ. ಆದ್ರೆ ಅಲ್ಲಿರುವಂತ ಗವರ್ಮೆಂಟ್ ಅಫಿಷಿಯಲ್ಸ್ ಗಳು ಇವನ ಒಂದು ಮಾತನ್ನು ಕೂಡ ಕೇಳೋದಿಲ್ಲ. ಮೀಟಿಂಗ್ ಅನ್ನ ಮುಗಿಸಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ನಂತರ ಮ್ಯಾಕ್ಸ್ ಬಂದು ಹೇಳ್ತಾನೆ, ಗವರ್ಮೆಂಟ್ ಈಗ ನನ್ನನ್ನ ಡಚ್ ಬಾಯ್ ಡಿವೈಸ್ ನ ಇನ್ಚಾರ್ಜ್ ಆಗಿ ಮಾಡಿದೆ ಅಂತ. ಅದಕ್ಕೆ ಇವನು ಕೂಡ ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಹೇಳ್ತಾನೆ, ನಾನ್ ನಿನ್ಗೆ ಹೇಳ್ದೆ ತಾನೆ ನೀನೇನು ಮಾತಾಡ್ಬೇಡ ಅಂತ, ಇನ್ ಮುಂದೆ ನನ್ನ ಕೈಲಿ ನಿನ್ಗೆ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ ಅಂತ, ನಿನ್ನನ್ನ ಕೆಲಸದಿಂದ ತೆಗ್ದಾಕ್ತಿದ್ದೀನಿ ಅಂತ ಮ್ಯಾಕ್ಸ್ ಜೇಕ್ಗೆ ಹೇಳ್ಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೊಂದು ಮರುಭೂಮಿನ ತೋರಿಸ್ತಾರೆ. ಆಗ ಇಲ್ಲೇ ಓಡಾಡ್ತಿರುವಂತ ಮಿಲಿಟರಿ ಆಫೀಸರ್ಸ್ ಗಳು ಒಂದು ವಿಚಿತ್ರವಾಗಿರುವಂತ ದೃಶ್ಯನ ನೋಡ್ತಾರೆ. ಅದೇನಂತಂದ್ರೆ ಒಂದು ಸಣ್ಣ ಹಳ್ಳಿ ಕಂಪ್ಲೀಟ್ ಆಗಿ ಫ್ರೀಸ್ ಆಗೋಗಿರುತ್ತೆ. ಅದು ಕೂಡ ಯಾವಾಗ್ಲೂ ಜಾಸ್ತಿ ಬಿಸಿಲಿರುವಂತ ಮರುಭೂಮಿಲಿ. ಹಾಗೆ ಇಲ್ಲಿರುವಂತ ಜನರು ಕೂಡ ಫ್ರೀಸ್ ಆಗಿ ಸತ್ತೋಗಿರ್ತಾರೆ. ನಂತರ ನಮ್ಗೆ ಅಮೆರಿಕದ ಪ್ರೆಸಿಡೆಂಟ್ ನ ವೈಟ್ ಹೌಸ್ ನ ತೋರಿಸ್ತಾರೆ. ಇದೇ ಜಾಗದಲ್ಲಿ ಸ್ಯಾರಾ ಅನ್ನೋ ಒಬ್ಳು ಲೇಡಿ ಕೂಡ ಇರ್ತಾಳೆ. ಆಕ್ಚುಲಿ ಸ್ಯಾರಾ ಹಾಗೆ ಮ್ಯಾಕ್ಸ್ ಇಬ್ರು ಕೂಡ ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಿರ್ತಾರೆ. ಇದಾದ್ಮೇಲೆ ಪ್ರೆಸಿಡೆಂಟ್ ದೊಡ್ಡ ದೊಡ್ಡ ಆಫೀಸರ್ಸ್ ಗಳನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಆಗ್ಲೇ ಮಿಲಿಟರಿಯ ಸೋಲ್ಜರ್ಸ್ ಗಳು ಮರುಭೂಮಿಯಲ್ಲಿ ಒಂದು ಫ್ರೀಸ್ ಆಗಿರುವಂತ ಹಳ್ಳಿನ ನೋಡಿದ್ರಲ್ಲ, ಅದ್ರ ಬಗ್ಗೆ ಇವರು ಮೀಟಿಂಗ್ ಮಾಡ್ತಿರೋದು. ಈಗ ಪ್ರೆಸೆಂಟ್ ನಲ್ಲಿ ಡಚ್ ಬಾಯ್ ಡಿವೈಸ್ ನ ಕಂಟ್ರೋಲ್ ಅಮೆರಿಕದ ಹತ್ರ ಇದೆ. ಆದ್ರೆ ಒಂದು ವಾರದಷ್ಟರಲ್ಲಿ ಆ ಕಂಟ್ರೋಲ್ ನ ಇಂಟರ್ನ್ಯಾಷನಲ್ ಕಮಿಟಿಗೆ ಕೊಡ್ಬೇಕು. ಅದಕ್ಕೆ ಕಂಟ್ರೋಲ್ ನ ಕೊಡೋದಕ್ಕಿಂತ ಮುಂಚೆ ಏನೇನ್ ರಿಪೇರ್ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಅದನ್ನ ರಿಪೇರ್ ಮಾಡಿಸುವಂತ ಕಂಪ್ಲೀಟ್ ಜವಾಬ್ದಾರಿನ ಮ್ಯಾಕ್ಸ್ ಗೆ ಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತ ಡೆಕಮ್ ಮ್ಯಾಕ್ಸ್ ಹತ್ರ ಬಂದು ಹೇಳ್ತಾರೆ, ಡಚ್ ಬಾಯ್ ಡಿವೈಸ್ ಅನ್ನ ಕ್ರಿಯೇಟ್ ಮಾಡಿರೋದು ನಿನ್ನ ಅಣ್ಣ ಆಗಿರುವಂತ ಜೇಕ್. ಅದನ್ನ ರೆಡಿ ಮಾಡೋದಕ್ಕೆ ಅವನಿಗಿಂತ ಒಳ್ಳೆ ವ್ಯಕ್ತಿ ಯಾರು ಕೂಡ ಸಿಗೋದಿಲ್ಲ. ಅವನನ್ನ ಮತ್ತೆ ಕರ್ಕೊಂಡ್ ಬಾ ಅಂತ. ಇದು ಮ್ಯಾಕ್ಸ್ ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈಗ ಬೇರೆ ದಾರಿ ಇಲ್ದೆ ಸರಿ ಅಂತ ಒಪ್ಕೋತಾನೆ. ಅದೇ ಸಮಯಕ್ಕೆ ಈ ಕಡೆ ಸ್ಪೇಸ್ ನಲ್ಲಿ ನಮ್ಗೆ ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ನ ತೋರಿಸ್ತಾರೆ. ಹಾಗೆ ಇವ್ರ ಹೆಸರು ಮಾರಿಯಾ ಅಂತ. ಇವರೇ ಇಲ್ಲಿನ ಹೆಡ್ ಸೈಂಟಿಸ್ಟ್. ನಂತರ ಇದೇ ಜಾಗದಲ್ಲಿ ಮತ್ತೊಂದು ಕಡೆ ನಮ್ಗೆ ತೋರಿಸ್ತಾರೆ ಮಕ್ಮೂತ್ ಅನ್ನೋ ಒಬ್ಬ ಇಂಡಿಯನ್ ಸೈಂಟಿಸ್ಟ್. ಒಂದು ಸಣ್ಣ ಡಿವೈಸ್ ಗೆ ಇಲ್ಲಿನ ಡಾಟಾನ ಟ್ರಾನ್ಸ್ಫರ್ ಮಾಡ್ಕೊಂಡು ತುಂಬಾ ಗಾಬರಿಂದ ಬಂದು ಆ ಡಿವೈಸ್ ನ ಒಂದು ಲಾಕರ್ ಅಲ್ಲಿ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಇವನು ಸರಿ ಅಂತ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಯಾರೋ ಇವನನ್ನ ಟ್ರ್ಯಾಪ್ ಮಾಡಿ ಸ್ಪೇಸ್ ನ ಡೋರ್ ಗಳನ್ನ ತೆಗೆದು ಸ್ಪೇಸ್ ಗೆ ಕಳಿಸಿ ಇವನನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಮ್ಯಾಕ್ಸ್ ಜೇಕ್ ನ ಮನೆ ಹತ್ರ ಬಂದಾಗ ಇಲ್ಲೇ ನಮ್ಗೆ ಜೇಕ್ ನ ಮಗಳಾಗಿರುವಂತ ಹ್ಯಾನ್ ಅನ್ನ ತೋರಿಸ್ತಾರೆ. ಮ್ಯಾಕ್ಸ್ ಹಾಗೆ ಹ್ಯಾನ ತುಂಬಾ ವರ್ಷಗಳಾದ್ಮೇಲೆ ಒಬ್ಬರನ್ನೊಬ್ರು ನೋಡಿರೋದ್ರಿಂದ ಇಬ್ರು ಸಂತೋಷ ಪಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೇಕ್ ಕೂಡ ಬರ್ತಾನೆ. ಇಲ್ಲಿ ಜೇಕ್ಗೆ ಮ್ಯಾಕ್ಸ್ ಹತ್ರ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಮ್ಯಾಕ್ಸ್ ಇವನನ್ನ ಕೆಲಸದಿಂದ ತೆಗ್ದಾಕುದ್ಮೇಲೆ ಜೇಕ್ ನ ಹೆಂಡತಿ ಇವನನ್ನ ಬಿಟ್ಟು ಹೊರಟೋಗಿರ್ತಾಳೆ. ವಾಸ ಮಾಡೋದಕ್ಕೆ ಸರಿಯಾಗಿ ಇವನ ಹತ್ರ ಮನೆ ಕೂಡ ಇರೋದಿಲ್ಲ. ಆದ್ರೂ ಕೂಡ ಇವನು ಜೇಕ್ ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಡಚ್ ಬಾಯ್ ಡಿವೈಸ್ ರಿಪೇರ್ ಆಗಿದೆ, ಅದನ್ನ ರಿಪೇರ್ ಮಾಡೋದಕ್ಕಾಗೋದು ನಿನ್ನ
ಒಬ್ನು ಕೈಯಲ್ಲೇ ನೀನು ಮತ್ತೆ ಬರಬೇಕು ಅಂತ. ಇದನ್ನ ಕೇಳಿ ಜೇಕುಗಂತೂ ನಂಬುದಕ್ಕೆ ಆಗುದಿಲ್ಲ, ಯಾಕೆಂತಂದ್ರೆ ಡಚ್ ಬಾಯ್ ಡಿವೈಸ್ ರಿಪೇರ್ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಆದ್ರೂ ಕೂಡ ಅದೇನಾಗಿದೆ ನಾನು ನೋಡ್ಲೇಬೇಕು ಅಂತ ಮತ್ತೆ ಕೆಲ್ಸಕ್ಕೆ ಬರೋದಕ್ಕೆ ಒಂದೇ ಒಂದು ಕಂಡೀಷನ್ ಮೇಲೆ ಒಪ್ಕೋತಾನೆ. ನನಗೆ ಯಾರು ಕೂಡ ಅದನ್ನ ಮಾಡು ಇದನ್ನ ಮಾಡು ಅಂತ ಆರ್ಡರ್ ಮಾಡಬಾರ್ದು, ಅವಾಗ ಮಾತ್ರ ನಾನು ಬರೋದು ಅಂತ. ಸರಿ ಅಂತ ಹೇಳಿ ಮ್ಯಾಕ್ಸ್ ಕೂಡ ಅದಕ್ಕೆ ಒಪ್ಕೋತಾನೆ. ಈ ಕಡೆ ನಮ್ಗೆ ಹಾಂಗ್ಕಾಂಗ್ ನಲ್ಲಿ ಚೆಂಗ್ ಲಾಂಗ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ತೋರಿಸ್ತಾರೆ. ಆಕ್ಚುಲಿ ಇವನು ಕೂಡ ಡಚ್ ಬಾಯ್ ಡಿವೈಸ್ ಗೋಸ್ಕರನೇ ಕೆಲಸ ಮಾಡ್ತಿರೋದು. ನಂತರ ಇವನು ಮನೆಗೆ ಒಂದಷ್ಟು ಗ್ರಾಸರಿ ಸಾಮಾನುಗಳನ್ನ ತರಬೇಕು ಅಂತ ಅಂಗಡಿಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ತುಂಬಾನೇ ಶಕೆ ಆಗ್ತಿರುತ್ತೆ. ಸರಿ ಅಂತ ಇವನು ಸಾಮಾನ ತಗೊಂಡು ಹೊರಗಡೆ ಬಂದಾಗ ಮೊಟ್ಟೆಗಳು ಕೆಳಗಡೆ ಬಿದ್ದಾಗ್ಲೇ ಇವನಿಗೆ ಗೊತ್ತಾಗೋದು ಇಲ್ಲಿನ ಹೀಟ್ಗೆ ಅದು ಬಾಯ್ಲ್ ಆಗ್ತಿದೆ ಅಂತ. ಹೀಗೆ ನೋಡ್ತಿದ್ದಂಗೆನೆ ರೋಡ್ ನ ಒಳಗಡೆಯಿಂದ ಬೆಂಕಿ ಲಾವಾ ಎಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಚೆಂಗ್ ಲಾಂಗ್ ಕೂಡ ಅವನ ಕಾರನ್ನು ತಗೊಂಡು ಇಲ್ಲಿಂದ ಸ್ಪೀಡ್ ಆಗಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ತಾನೆ. ಆಗ ನಮ್ಗೆ ತೋರಿಸ್ತಾರೆ ಹೀಟ್ ಜಾಸ್ತಿ ಆಗಿ ಈ ಜಾಗದಲ್ಲಿ ಬೆಂಕಿಯ ಬಿರುಗಾಳಿ ಬರ್ತಿದೆ ಅಂತ. ಹೀಗೆ ನೋಡ್ತಿದ್ದಂಗೆನೆ ಸಿಟಿಯಲ್ಲಿರುವಂತ ಬಿಲ್ಡಿಂಗ್ ಗಳೆಲ್ಲ ಕೆಳಗಡೆ ಬೀಳೋದಕ್ಕೆ ಶುರು ಆಗಿ ಇಡೀ ಸಿಟಿನೇ ನಾಶ ಆಗ್ತಿರುತ್ತೆ. ಆದ್ರೂ ಕೂಡ ಚೆಂಗ್ ಲಾಂಗ್ ತುಂಬಾ ಕಷ್ಟಪಟ್ಟು ಅವನ ಕಾರನ್ನ ತಗೊಂಡು ಸೇಫ್ ಜಾಗಕ್ಕೆ ಬಂದು ತಲುಪ್ತಾನೆ. ಇವನಿಗಂತೂ ಇಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳಕ್ಕೂ ಆಗ್ತಿರೋದಿಲ್ಲ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಜೇಕ್ ಅವನ ಕೆಲಸನ ಮಾಡೋದಕ್ಕೆ ಮತ್ತೆ ಸ್ಪೇಸ್ ನಲ್ಲಿರುವಂತ ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ಗೆ ಹೋಗ್ತಿರ್ತಾನೆ. ಆದ್ರೆ ಇದ್ ಮಾತ್ರ ಹ್ಯಾನಾಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ, ಯಾಕೆಂತಂದ್ರೆ ಜಾಗ ತುಂಬಾನೇ ಡೇಂಜರಸ್, ನನ್ನ ತಂದೆಯ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ. ಸರಿ ಅಂತ ಇವಳು ಕೂಡ ಅಳ್ತಾನೆ ಇವಳ ತಂದೆಗೆ ಹೇಳ್ತಾಳೆ ಮತ್ತೆ ಜೀವಂತವಾಗಿ ವಾಪಸ್ ಬನ್ನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವನು ನಾಸಾದ ಹೆಡ್ ಕ್ವಾರ್ಟರ್ ಗೆ ಬಂದು ಅಲ್ಲಿಂದ ಸೀದಾ ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ಗೆ ಬರ್ತಾನೆ. ಬರ್ತಿದ್ದಂಗೆ ಇವನು ಹೆಡ್ ಸೈಂಟಿಸ್ಟ್ ಆಗಿರುವಂತ ಮಾರಿಯಾನ ಮೀಟ್ ಮಾಡ್ತಾನೆ. ಅದಾದ್ಮೇಲೆ ಇವಳ ಸ್ಪೆಷಲ್ ಟೀಮ್ ಅನ್ನು ಕೂಡ ಮೀಟ್ ಮಾಡ್ತಾನೆ. ಇವನ ಹೆಸರು ಡಂಕನ್, ಇವಳ ಹೆಸರು ಅಡಿಸಾ, ಇವನ ಹೆಸರು ಫರ್ನಾಂಡಿಸ್, ಹಾಗೆ ಕೊನೆಯದಾಗಿ ಇವನ ಹೆಸರು ಕಾಮೆಟ್ ಅಂತ. ಹಾಗೆ ಇವರೆಲ್ಲರೂ ಸ್ವಲ್ಪ ನರ್ವಸ್ ಆಗೋಗಿರ್ತಾರೆ, ಯಾಕೆಂತಂದ್ರೆ ಇವರ ಮುಂದೆ ನಿಂತಿರೋದು ಡಚ್ ಬಾಯ್ ನ ಕ್ರಿಯೇಟ್ ಮಾಡಿರೋಂತ ಜೇಕ್. ಅದೇ ಸಮಯಕ್ಕೆ ಈ ಕಡೆ ಮ್ಯಾಕ್ಸ್ ಮನೇಲಿ ಇರ್ಬೇಕಾದ್ರೆ ಚೆಂಗ್ ಲಾಂಗ್ ಕಾಲ್ ಮಾಡಿ ಹೇಳ್ತಾನೆ ಹಾಂಗ್ಕಾಂಗ್ ನಲ್ಲಿ ಆ ಘಟನೆ ನಡೀತಿರ್ಬೇಕಾದ್ರೆ ನಾನು ಕೂಡ ಅಲ್ಲೇ ಇದ್ದೆ, ಅದೆಲ್ಲ ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕು ಅಂತಾನೆ ಆ ರೀತಿ ಮಾಡಿರೋದು, ನನಗನ್ಸೋ ಪ್ರಕಾರ ಡಚ್ ಬಾಯ್ ನ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ. ಆದ್ರಿಂದ ಮ್ಯಾಕ್ಸ್ ಕೂಡ ಹಾಂಗ್ಕಾಂಗ್ ನ ಡಾಟಾನ ಚೆಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಇವನ್ಗೂ ಕೂಡ ಆಕ್ಸೆಸ್ ಸಿಕ್ಕೋದಿಲ್ಲ. ನಂತರ ಚೆಂಗ್ ಲಾಂಗ್ ಹೀಗೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರೋ ಬರ್ತಿರೋದು ಇವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಬಚ್ಚಿಟ್ಕೋಬಿಡ್ತಾನೆ. ನೋಡಿದ್ರೆ ಇಲ್ಲಿಗೆ ಬಂದಿರುವಂತ ಜನರು ಏನೇನ್ ಕೈಗೆ ಸಿಕ್ಕುತ್ತೋ ಅದನ್ನೆಲ್ಲ ಎತ್ಕೊಂಡು ಹೋಗ್ತಿರ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ನಮ್ಗೆ ಒಂದು ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಯಾರು ಡಚ್ ಬಾಯ್ ನ ಹ್ಯಾಕ್ ಮಾಡ್ತಿದಾರೋ ಅವ್ರು ಇದನ್ನೆಲ್ಲ ಮಾಡ್ತಿರೋದು ಅಂತ. ಈ ಕಡೆ ಜೇಕ್ ಡಚ್ ಬಾಯ್ ಗೆ ಕನೆಕ್ಟ್ ಆಗಿರೋಂತ ಎಲ್ಲಾ ಸ್ಯಾಟಲೈಟ್ ನ ಚೆಕ್ ಮಾಡಿಸ್ತಿರ್ತಾನೆ, ಯಾವ ಸ್ಯಾಟಲೈಟ್ ಇಂದ ಆ ಮರುಭೂಮಿ ಹಾಗೆ ಹಾಂಗ್ಕಾಂಗ್ ನ ಮೇಲೆ ಅಟ್ಯಾಕ್ ಆಯ್ತು ಅಂತ. ಈ ಕಡೆ ಮಾರನೇ ದಿನನೇ ಮ್ಯಾಕ್ಸ್ ಇವನು ಕೆಲಸ ಮಾಡ್ತಿರೋಂತ ಆಫೀಸ್ ನಲ್ಲಿರೋ ಡಾನಾ ಅನ್ನೋ ಒಬ್ಳು ಹುಡುಗಿ ಹತ್ರ ಬರ್ತಾನೆ. ನನಗೆ ಡಚ್ ಬಾಯ್ ನ ಆಕ್ಸೆಸ್ ಸಿಕ್ತಿಲ್ಲ, ಏನಾಗಿದೆ ಚೆಕ್ ಮಾಡು ಅಂತ. ಇವಳು ಕೂಡ ಅದನ್ನ ಚೆಕ್ ಮಾಡಿದಾಗ ಡಚ್ ಬಾಯ್ ನ ಯಾರೋ ಹ್ಯಾಕ್ ಮಾಡಿ ಎಲ್ಲರನ್ನೂ ಬ್ಲಾಕ್ ಮಾಡಿರೋಂತ ವಿಷಯ ಇವ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಮ್ಯಾಕ್ಸ್ ತಕ್ಷಣನೇ ಜೇಕ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ ಮರುಭೂಮಿಯಲ್ಲಿ ಹಾಗೆ ಹಾಂಗ್ಕಾಂಗ್ ನಲ್ಲಿ ಆಗಿದ್ದು ಯಾವುದೇ ತರದ ಆಕ್ಸಿಡೆಂಟ್ ಅಲ್ಲ, ಯಾರೋ ಡಚ್ ಬಾಯ್ ನ ಹ್ಯಾಕ್ ಮಾಡಿ ಆ ರೀತಿ ಮಾಡಿದ್ರು ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಗುತ್ತೆ, ಯಾಕೆ ಮ್ಯಾಕ್ಸ್ ಯಾವಾಗ್ಲೂ ಜೇಕ್ ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಅಂತ. ಇವರಿಬ್ಬರ ತಂದೆ ತಾಯಿ ತೀರೋಗಿದ್ದಾಗಿಂದನು ಮ್ಯಾಕ್ಸ್ ಎಲ್ಲಾ ತರದ ಜವಾಬ್ದಾರಿನೂ ತಗೊಂಡಿರ್ತಾನೆ. ಆದ್ರೆ ಜೇಕ್ ಮಾತ್ರ ಇಷ್ಟ ಬಂದಂಗಿ ಕೆಲಸಗಳನ್ನ ಮಾಡ್ತಿದ್ದ ಅಂತ. ನಂತರ ಹಾಂಗ್ಕಾಂಗ್ ನಲ್ಲಿ ಬೆಂಕಿಯ ಬಿರುಗಾಳಿ ಬರೋ ರೀತಿ ಮಾಡಿತ್ತಲ್ಲ, ಆ ಸ್ಯಾಟಲೈಟ್ ಅನ್ನು ಹುಡುಕಿ ಜೇಕ್ ಅದನ್ನ ತರಿಸ್ತಾನೆ. ಯಾಕೆಂತಂದ್ರೆ ಯಾರಾದ್ರೂ ಡಚ್ ಬಾಯ್ ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಂದ್ರೆ ಅದು ಇದ್ರೊಳಗಡೆ ಇರುವಂತ ಡಾಟಾ ಇಂದ ಗೊತ್ತಾಗುತ್ತೆ ಅಂತ. ಇನ್ನೇನು ಇವ್ರು ಅದನ್ನ ಚೆಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸ್ಯಾಟಲೈಟ್ ಅನ್ನ ಹಿಡ್ಕೊಂಡಿರುವಂತ ರೋಬೋಟ್ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರುವಾಗಿ ಅಲ್ಲೆಲ್ಲಾನು ಧ್ವಂಸ ಮಾಡಕ್ ಬಿಡುತ್ತೆ. ಇದರಿಂದ ಆ ಸ್ಯಾಟಲೈಟ್ ನಲ್ಲಿದ್ದಂತ ಹಾರ್ಡ್ ಡಿಸ್ಕ್ ಕೂಡ ನಾಶ ಆಗೋಗುತ್ತೆ. ಅದೇ ಸಮಯಕ್ಕೆ ಕಾಮೆಟ್ ಎಲ್ಲರಿಗೂ ಹೇಳ್ತಾನೆ ಮಕ್ಮೂತ್ ಇದ್ದಂತ ರೂಮ್ ನ ಡೋರ್ ಓಪನ್ ಆದಾಗ ಒಂದು ಹಾರ್ಡ್ ಡ್ರೈವ್ ಡಿಸ್ಕ್ ಹೊರಗಡೆ ಸಿಗಾಕೊಂಡಿದೆ, ಅದು ನಮ್ಗೆ ಸಿಕ್ಕಿದ್ರೆ ಯಾರು ಹ್ಯಾಕ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ಅಂತ. ಈ ಕಡೆ ಚೆಂಗ್ ಲಾಂಗ್ ಮ್ಯಾಕ್ಸ್ ಗೆ ಕಾಲ್ ಮಾಡಿ ಒಂದು ಜಾಗದಲ್ಲಿ ಬಂದು ಮೀಟ್ ಆಗೋದಕ್ಕೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಜೇಕ್ ಹಾಗೆ ಮಾರಿಯಾ ಹೊರಗಡೆ ಸಿಗಾಕೊಂಡಿರುವಂತ ಹಾರ್ಡ್ ಡಿಸ್ಕ್ ಅನ್ನ ತಗೊಂಡ್ ಬರೋದಕ್ಕೆ ಇಬ್ರು ಕೂಡ ಹೊರಗಡೆ ಬರ್ತಾರೆ. ನಂತರ ತುಂಬಾ ಕಷ್ಟಪಟ್ಟು ಅದನ್ನ ತಗೊಂಡು ಮತ್ತೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಜೇಕ್ ನ ಸೂಟ್ ಕಂಟ್ರೋಲ್ ತಪ್ಪಿ ಬೇರೆ ಡೈರೆಕ್ಷನ್ ಗೆ ಹೋಗ್ತಿರುತ್ತೆ. ಅಂದ್ರೆ ಯಾರೋ ಜೇಕ್ ನ ಸೂಟ್ ಅನ್ನ ಹಾಳು ಮಾಡಿದ್ದಾರೆ ಅಂತ. ಹೀಗೆ ಇವನು ಕಂಟ್ರೋಲ್ ನ ತಪ್ಪಿ ಚಂದ್ರನ ಕಡೆಗೆ ಹೋಗ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಒಂದು ವೈರ್ ಅನ್ನ ಹಿಡ್ಕೊಬಿಡ್ತಾನೆ. ನಂತರ ಇವರಿಬ್ರು ಸೇಫ್ ಆಗಿ ಒಳಗಡೆ ಬಂದಾಗ ಮಾರಿಯಾಗಿ ತೋರಿಸ್ತಾನೆ ಇವನು ಆ ಹಾರ್ಡ್ ಡ್ರೈವ್ ಅನ್ನ ತಗೋಬಿಟ್ಟಿರ್ತಾನೆ. ಆದ್ರೆ ಅದನ್ನ ಮಾರಿಯಾಗೆ ಬಿಟ್ಟು ಇನ್ಯಾರಿಗೂ ಕೂಡ ಹೇಳೋದಿಲ್ಲ, ಯಾಕೆಂತಂದ್ರೆ ಇವರಲ್ಲಿ ಯಾರೋ ಜಾಕ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಆ ಹಾರ್ಡ್ ಡ್ರೈವ್ ಅನ್ನ ಚೆಕ್ ಮಾಡಿದಾಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ, ಹೌದು ಯಾರೋ ಡಚ್ ಬಾಯ್ ನ ತಮ್ಮ ವಶಕ್ಕೆ ತಗೊಂಡು ಪ್ರಪಂಚನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಈ ಕಡೆ ಮ್ಯಾಕ್ಸ್ ಹಾಗೆ ಸಾರಾ ಚೆಂಗ್ ಲಾಂಗ್ ಹೇಳಿರುವಂತ ಜಾಗದಲ್ಲಿ ಅವನಿಗೋಸ್ಕರ ಕಾಯ್ತಿರ್ತಾರೆ. ಯಾಕೆಂತಂದ್ರೆ ಅವನು ಫೋನ್ ಕಾಲ್ ಅಲ್ಲಿ ಹೇಳಿರ್ತಾನೆ ಡಚ್ ಬಾಯ್ ನ ಯಾರು ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ನನಗೆ ಗೊತ್ತಾಗಿದೆ ಅಂತ. ಹೀಗೆ ಅವನು ಬರ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವನನ್ನ ತಳ್ಳಿ ಆಕ್ಸಿಡೆಂಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಸಾರಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವ್ಯಕ್ತಿನ
ಹಿಡಿಯೋದಕ್ಕಾಗೋದಿಲ್ಲ. ಈ ಕಡೆ ಚೆಂಗ್ಲಾಂಗ್ ಸಾಯೋದಕ್ಕಿಂತ ಮುಂಚೆ ಕೊನೆಯದಾಗಿ ಪ್ರಾಜೆಕ್ಟ್ ಜ್ಯೂಸ್ ಅಂತ ಹೇಳಿ ಸತ್ತೋಗ್ತಾನೆ. ನಂತರ ಜೇಕ್ ಮ್ಯಾಕ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದ್ರೆ ಅವರಿಬ್ರು ಮಾತಾಡೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಇವನು ಮ್ಯಾಕ್ಸ್ ನ ಜೊತೆ ಕೋಡ್ ವರ್ಡ್ ನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮ್ಯಾಕ್ಸ್ಗೂ ಕೂಡ ಅರ್ಥ ಆಗೋಗುತ್ತೆ ಇವನು ಕೋಡ್ ವರ್ಡ್ ನಲ್ಲಿ ಮಾತಾಡ್ತಿದ್ದಾನೆ ಅಂತ. ಆದ್ರಿಂದ ಇವರಿಬ್ರು ಮಾತಾಡಿ ಮುಗಿಸ್ತಿದ್ದಂಗೆನೆ ಜೇಕ್ ಮಾತಾಡಿರುವಂತ ವಿಡಿಯೋನ ತಗೊಂಡ್ ಬಂದು ಡಾನಾಗೆ ಕೊಡ್ತಾನೆ ಡಿ ಕೋಡ್ ಮಾಡೋದಕ್ಕೆ ಅಂತ. ಇವಳು ಕೂಡ ಅದನ್ನ ನೋಡಿ ಡಿ ಕೋಡ್ ಮಾಡ್ತಿದ್ದಂಗೆನೆ ಇವರಿಬ್ರಿಗೂ ಗೊತ್ತಾಗುತ್ತೆ. ಅದರಲ್ಲಿ ಜೇಕ್ ಹೇಳಿರ್ತಾನೆ, ಗೌರ್ಮೆಂಟ್ ನ ಒಳಗಡೆನೆ ಯಾರೋ ನಮ್ಮ ಶತ್ರುಗಳು ಇದ್ದಾರೆ, ಅವರು ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಇವ್ರಿಗಂತೂ ಆ ಶತ್ರು ಯಾರಿರ್ಬೋದು ಅಂತ ಒಂದು ಸಣ್ಣ ಕ್ಲೂ ಕೂಡ ಇರೋದಿಲ್ಲ. ನಂತರ ಸರಿ ಅಂತ ಮ್ಯಾಕ್ಸ್ ಆಗ್ಲೇ ಚೆಂಗ್ಲಾಂಗ್ ಹೇಳಿದ್ನಲ್ಲ ಪ್ರಾಜೆಕ್ಟ್ ಜ್ಯೂಸ್ ಅಂತ, ಅದ್ರ ಬಗ್ಗೆ ಚೆಕ್ ಮಾಡುವಂತ ಡಾನಾಗೆ ಹೇಳಿದಾಗ ಇವಳು ಕೂಡ ಚೆಕ್ ಮಾಡ್ತಾಳೆ. ಅದ್ರಲ್ಲಿರುವಂತ ಫೈಲ್ ಗಳನ್ನು ಓಪನ್ ಮಾಡೋದಕ್ಕಾಗೋದಿಲ್ಲ. ಅದನ್ನ ಓಪನ್ ಮಾಡ್ಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಇರುವಂತ ವೈಟ್ ಹೌಸ್ ನ ಸರ್ವರ್ ಗೆ ಕನೆಕ್ಟ್ ಆಗ್ಬೇಕು. ಆದ್ರಿಂದ ಇವರಿಬ್ರು ಸಾರಾ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಇವಳು ಪ್ರೆಸಿಡೆಂಟ್ ನ ಸೆಕ್ಯೂರಿಟಿ ಹೆಡ್ ಅಲ್ಲ, ಆದ್ರಿಂದ ವೈಟ್ ಹೌಸ್ ನ ಸರ್ವರ್ ಗೆ ಕನೆಕ್ಟ್ ಆಗ್ಬೋದು. ಆದ್ರೆ ಇವಳು ಮಾತ್ರ ಕೆಲ್ಸಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಈ ರೀತಿ ಮಾಡೋದು ಇಲ್ಲಿಗಲ್, ನನ್ ಕೆಲ್ಸಕ್ಕೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ. ಆಗ ಮ್ಯಾಕ್ಸ್ ಇವಳಿಗೆ ಅರ್ಥ ಮಾಡಿಸಿದಾಗ ಇವಳು ಕೂಡ ಈಗಿನ ಸಿಚುಯೇಷನ್ ನ ಅರ್ಥ ಮಾಡ್ಕೊಂಡು ಸರಿ ಅಂತ ಒಪ್ಕೋತಾಳೆ. ಈ ಕಡೆ ಜೇಕ್ ಹಾಗೆ ಮಾರಿಯಾ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಮಕ್ಮೂತ್ ಒಂದು ಸ್ಯಾಟಲೈಟ್ ಇಂದ ಡಾಟಾನ ಕಾಪಿ ಮಾಡ್ಕೊಂಡಲ್ಲ ಅದು ಕಾಣಿಸುತ್ತೆ. ಅದಕ್ಕೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಂತ ಮಕ್ಮೂತ್ ನ ಲಾಕರ್ ನ ಬಂದು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಏನು ಇರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಕಾಮೆಟ್ ಬಂದು ಇವ್ರಿಗೆ ಗನ್ ಪಾಯಿಂಟ್ ಮಾಡಿ ಕೇಳ್ತಾನೆ, ನೀವಿಬ್ರು ಸೀಕ್ರೆಟ್ ಆಗಿ ಏನ್ ಮಾಡ್ತಿದ್ದೀರಾ ಅಂತ. ಇವರು ಕೂಡ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿದಾಗ ಸರಿ ಅಂತ ಇವನು ಹೇಳ್ತಾನೆ, ಮಕ್ಮೂತ್ ಆ ಡಿವೈಸ್ ನ ಬಚ್ಚಿಡ್ತಿರ್ಬೇಕಾದ್ರೆ ನಾನು ಇಲ್ಲೇ ಇದ್ದೆ, ಅವನು ಈ ಲಾಕರ್ ಅಲ್ಲಿ ಬಚ್ಚಿಟ್ಟಿಲ್ಲ, ಮತ್ತೊಂದು ಲಾಕರ್ ಅಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಬಚ್ಚಿಟ್ಟಿರುವಂತ ಲಾಕರ್ ಅನ್ನ ತೋರಿಸ್ತಾನೆ. ಅದ್ರ ಒಳಗಡೆ ಇವರಿಬ್ರಿಗೂ ಆ ಡಿವೈಸ್ ಸಿಕ್ಕುತ್ತೆ. ಇವರಿಬ್ರು ಕೂಡ ಆ ಡಿವೈಸ್ ಅನ್ನ ಚೆಕ್ ಮಾಡ್ತಾರೆ. ಆಗ್ಲೇ ಇವರಿಬ್ರಿಗೂ ಗೊತ್ತಾಗೋದು ಯಾರೋ ಡಚ್ ಬಾಯ್ ಡಿವೈಸ್ ನ ಒಳಗಡೆ ಒಂದು ವೈರಸ್ ಅನ್ನ ಹಾಕಿದ್ದಾರೆ. ಆ ವೈರಸ್ ಇಂದಾನೆ ಡಚ್ ಬಾಯ್ ನ ಕಂಟ್ರೋಲ್ ಮಾಡ್ತಾ ಭೂಮಿಯ ಬೇರೆ ಬೇರೆ ಕಡೆಯ ಜಾಗದಲ್ಲಿ ಅಟ್ಯಾಕ್ ಮಾಡ್ತಿರೋದು ಅಂತ. ಅಷ್ಟೇ ಅಲ್ಲ, ಈ ವಿಷಯ ಎಲ್ಲರಿಗಿಂತ ಮೊದಲು ಮಕ್ಮೂತ್ಗೆ ಗೊತ್ತಾಗಿದ್ದಿತ್ತು. ಆದ್ರಿಂದ ಈ ವಿಷಯನ ಯಾರಿಗಾದ್ರೂ ತಿಳಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವನನ್ನ ಸಾಯಿಸ್ಬಿಟ್ಟಿರ್ತಾರೆ. ಈ ಕಡೆ ಸಾರಾ ಇವರಿಬ್ರನ್ನ ವೈಟ್ ಹೌಸ್ ನ ಸರ್ವರ್ ಗೆ ಕನೆಕ್ಟ್ ಮಾಡಿ ಕೊಟ್ಟಿರ್ತಾಳೆ. ನಂತರ ಇವರಿಬ್ರು ಪ್ರಾಜೆಕ್ಟ್ ಜ್ಯೂಸ್ ನ ಬಗ್ಗೆ ಚೆಕ್ ಮಾಡಿದಾಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಯಾರೋ ಡಚ್ ಬಾಯ್ ಡಿವೈಸ್ ಅನ್ನ ಹ್ಯಾಕ್ ಮಾಡಿ ತಮ್ಮ ವಶಕ್ಕೆ ತಗೊಂಡು ಭೂಮಿಯಲ್ಲಿ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡಿ ಅದನ್ನೊಂದು ಆಕ್ಸಿಡೆಂಟ್ ರೀತಿ ತೋರಿಸಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಮ್ಯಾಕ್ಸ್ ಜೇಕ್ ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಕ್ಯಾಮ್ರಾಗಳನ್ನ ಆಫ್ ಮಾಡಿ ಹೇಳ್ತಾನೆ, ಹೌದು ನೀನ್ ಹೇಳಿದ್ದು ಸರಿನೇ, ಗೌರ್ಮೆಂಟ್ ನಲ್ಲಿ ಯಾರು ನಮ್ಮ ಶತ್ರು ಇದ್ದಾರೆ, ಅವರು ಡಚ್ ಬಾಯ್ ಡಿವೈಸ್ ಅನ್ನ ಹ್ಯಾಕ್ ಮಾಡಿ ಭೂಮಿಲಿ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಹಾಗೆ ಅದನ್ನ ಒಂದು ಆಕ್ಸಿಡೆಂಟ್ ರೀತಿ ತೋರಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆಗ ಜೇ ಕೂಡ ಹೇಳ್ತಾನೆ, ನನಗೆ ಗೊತ್ತು ಅವರು ಡಚ್ ಬಾಯ್ ಡಿವೈಸ್ ಅನ್ನ ಹೇಗೆ ಹ್ಯಾಕ್ ಮಾಡಿದ್ದಾರೆ ಅಂತ. ಅವರೊಂದು ವೈರಸ್ ಅನ್ನ ಈ ಡಚ್ ಬಾಯ್ ಡಿವೈಸ್ ನ ಒಳಗಡೆ ಇಂಜೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ, ಈ ಡಿವೈಸ್ ಅನ್ನ ಕಂಪ್ಲೀಟ್ ಆಗಿ ರೀಸ್ಟಾರ್ಟ್ ಮಾಡಬೇಕು. ಆಗ ಇದ್ರೊಳಗಡೆ ಇರುವಂತ ವೈರಸ್ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ. ಆದ್ರೆ ಇದನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ನಮ್ಗೆ ಪ್ರೆಸಿಡೆಂಟ್ ಹತ್ರ ಇರುವಂತ ಸೀಕ್ರೆಟ್ ಕೋಡ್ಸ್ ಗಳು ಬೇಕು ಅಂತ. ಅಷ್ಟೇ ಅಲ್ಲ, ಜೇಕ್ ಇಲ್ಲಿ ಮ್ಯಾಕ್ಸ್ ಗೆ ಒಂದು ವಿಚಿತ್ರವಾಗಿರುವಂತ ವಿಷಯನ ಹೇಳ್ತಾನೆ, ನನಗನ್ಸೋ ಪ್ರಕಾರ ಈ ರೀತಿ ಎಲ್ಲ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅದು ಪ್ರೆಸಿಡೆಂಟೇ ಅಂತ. ಯಾಕೆಂತಂದ್ರೆ ಇನ್ನು ಒಂದು ವಾರದಷ್ಟರಲ್ಲಿ ಡಚ್ ಬಾಯ್ ಡಿವೈಸ್ ನ ಕಂಟ್ರೋಲ್ ಅನ್ನ ಇಂಟರ್ ನ್ಯಾಷನಲ್ ಕಮಿಟಿಗೆ ಕೊಡಬೇಕು. ಆದ್ರೆ ಆ ರೀತಿ ಕೊಡೋದು ಪ್ರೆಸಿಡೆಂಟ್ ಗೆ ಇಷ್ಟ ಇಲ್ಲ. ಈ ರೀತಿ ಭೂಮಿಲಿ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡಿದ್ರೆ ಡಚ್ ಬಾಯ್ ಡಿವೈಸ್ ನ ಕಂಟ್ರೋಲ್ ಪ್ರೆಸಿಡೆಂಟ್ ಹತ್ರನೇ ಉಳ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡ್ತಿರ್ಬೋದು ಅಂತ. ಇದೆಲ್ಲ ಮ್ಯಾಕ್ಸ್ಗೂ ಕೂಡ ಸರಿ ಅಂತ ಅನ್ಸಿ ಇವನು ಕೂಡ ಅದನ್ನ ನಂಬ್ತಾನೆ. ನಂತರ ಪ್ರೆಸಿಡೆಂಟ್ ಫ್ಲೋರಿಡಾಗೆ ಹೋಗ್ತಿರ್ತಾರೆ. ಆಗ ಅಲ್ಲಿಗೆ ಮ್ಯಾಕ್ಸ್ ಬಂದು ಸಾರಾಗೆ ಹೇಳ್ತಾನೆ, ಈ ತರ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡ್ತಿರೋದೇ ಪ್ರೆಸಿಡೆಂಟ್, ಇದನ್ನೆಲ್ಲ ನಿಲ್ಸೋದಕ್ಕೆ ನಾವು ಅವ್ರ ಹತ್ರ ಸೀಕ್ರೆಟ್ ಕೋಡ್ಸ್ ಗಳನ್ನ ತಗೋಬೇಕು ಅಂತ. ಅದಕ್ಕೆ ಸಾರಾ ಕೂಡ ಸರಿ ಅಂತ ಒಪ್ಕೋತಾಳೆ. ಈ ಕಡೆ ಡಚ್ ಬಾಯ್ ನ ಕಂಪ್ಲೀಟ್ ಆಗಿ ಹ್ಯಾಕ್ ಮಾಡಿಬಿಟ್ಟಿರ್ತಾರೆ. ಜೇಕ್ ನ ಕೈಯಲ್ಲಿ ಏನಿರೋದಿಲ್ಲ. ಇದರಿಂದ ಟೋಕಿಯೋದಲ್ಲಿ ಐಸ್ ರೈನ್ ಬರ್ತಿರುತ್ತೆ. ಯಾರೊಬ್ರಿಗೂ ಕೂಡ ಈ ಐಸ್ ರೈನ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗ್ತಿರೋದಿಲ್ಲ. ಅದೇ ರೀತಿ ಈ ಕಡೆ ಬ್ರೆಜಿಲ್ ನ ಸಮುದ್ರ ಎಲ್ಲ ಫ್ರೀಸ್ ಆಗಿ ಅಲ್ಲಿರುವಂತ ಜನರು ಕೂಡ ಫ್ರೀಸ್ ಆಗಿ ಸಾಯ್ತಿರ್ತಾರೆ. ಆದ್ರಿಂದ ಜೇಕ್ ಈ ತರ ಮಾಡ್ತಿರೋಂತ ಡಚ್ ಬಾಯ್ ನ ಸ್ಯಾಟಲೈಟ್ ಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ಶುರು ಮಾಡಿಸ್ತಾನೆ. ಆದ್ರೆ ಅದನ್ನ ಇವರು ಮಾಡೋಷ್ಟ್ರಲ್ಲಿ ತುಂಬಾ ಜನ ಸತ್ತೋಗಿರ್ತಾರೆ, ಹಾಗೆ ಸಿಟಿಗಳೆಲ್ಲ ನಾಶ ಆಗೋಗಿರ್ತವೆ. ಆದ್ರೂ ಕೂಡ ಹೇಗೋ ಮಾಡಿ ಒಂದು ಸ್ಯಾಟಲೈಟ್ ಅನ್ನ ರೀಪ್ಲೇಸ್ ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಂದು ಅಲರ್ಟ್ ಬರುತ್ತೆ, ಇನ್ನು 1.5 ಗಂಟೆ ಅಷ್ಟರಲ್ಲಿ ಭೂಮಿಲಿ ಜಿಯೋಸ್ಟಾರ್ಮ್ ಬರುತ್ತೆ ಅಂತ. ಈ ಕಡೆ ಫ್ಲೋರಿಡಾದಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಸ್ಪೀಚ್ ಅನ್ನ ಕೊಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮ್ಯಾಕ್ಸ್ಗೂ ಕೂಡ ಗೊತ್ತಾಗೋಗುತ್ತೆ, ಇನ್ನು 1.5 ಗಂಟೆ ಅಷ್ಟರಲ್ಲಿ ಫ್ಲೋರಿಡಾದಲ್ಲೇ ಜಿಯೋಸ್ಟಾರ್ಮ್ ಬರ್ತಿದೆ ಅಂತ. ಆದ್ರಿಂದ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತ ಡೆಕಾಮ್ಗೆ ಬಂದು ಹೇಳ್ತಾನೆ, ಪ್ರೆಸಿಡೆಂಟ್ ಭೂಮಿಲಿ ಎಲ್ಲಾ ಕಡೆ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡ್ತಿದ್ದಾರೆ, ಅದನ್ನ ನಿಲ್ಸೋದಕ್ಕೆ ನಮ್ಗೆ ಅವ್ರ ಹತ್ರ ಇರುವಂತ ಸೀಕ್ರೆಟ್ ಕೋಡ್ಸ್ ಗಳು ಬೇಕು, ಇದರಿಂದ ನಾವು ಡಚ್ ಬಾಯ್ ನ ರೀಸ್ಟಾರ್ಟ್ ಮಾಡಬಹುದು ಅಂತ. ಯಾಕೆಂತಂದ್ರೆ ಡೆಕಾಮ್ ಇವನಿಗೆ ಮೊದ್ಲಿಂದಾನು ಪರಿಚಯ. ಆಗ ಡೆಕಾಮ್ ಕೂಡ ಇವನಿಗೆ ಹೇಳ್ತಾನೆ, ಆತರ ಯಾವುದೇ ತರದ ಸೀಕ್ರೆಟ್ ಕೋಡ್ಸ್ ಗಳು ಇಲ್ಲ, ನೀವು ಡಚ್ ಬಾಯ್ ನ ರೀಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅವರ
ಫಿಂಗರ್ ಪ್ರಿಂಟ್ ಗಳು ಬೇಕು, ಹಾಗೆ ಅವರ ಕಣ್ಣುಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ. ಈ ಕಡೆ ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಈ ತರ ಭೂಮಿ ನಾಶ ಆಗ್ತಿರೋದನ್ನ ತಡಿಬೇಕು ಅಂತ ಇವರೆಲ್ಲರೂ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಇದ್ದಕ್ಕಿದ್ದಂಗೆನೆ ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ಸೆಲ್ಫ್ ಡಿಸ್ಟ್ರಕ್ಷನ್ ಮೂಡ್ ಗೆ ಹೊರಟೋಗುತ್ತೆ. ಅಂದ್ರೆ ಸ್ಪೇಸ್ ಸ್ಟೇಷನ್ ತನ್ನನ್ನ ತಾನೇ ನಾಶ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿರುತ್ತೆ. ಹಾಗೆ ಸೆಲ್ಫ್ ಡಿಸ್ಟ್ರಕ್ಷನ್ ಮೂಡ್ ಅನ್ನ ಆಫ್ ಮಾಡಕ್ಕೂ ಕೂಡ ಆಗೋದಿಲ್ಲ. ಅದೇ ಸಮಯಕ್ಕೆ ಸ್ಪೇಸ್ ಸ್ಟೇಷನ್ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಜೇಕ್ ಇವರೆಲ್ಲರನ್ನು ಸೇಫ್ ಆಗಿ ಹೊರಗಡೆ ಹೋಗಿ ಅಂತ ಸ್ಪೇಸ್ ಸ್ಟೇಷನ್ ಇಂದ ಹೊರಗಡೆ ಕಳಿಸ್ತಿರ್ತಾನೆ. ನಂತರ ಅಲ್ಲೇ ಇದ್ದಂತ ಡಂಕನ್ ಹತ್ರ ಬಂದು ಒಂದು ಪಂಚನ ಮಾಡ್ತಾನೆ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಇವನಿಗೆ ಗೊತ್ತಾಗೋಗಿರುತ್ತೆ ಹ್ಯಾಕರ್ಸ್ ನ ಜೊತೆ ಸೇರ್ಕೊಂಡು ಇವನೇ ಸೆಲ್ಫ್ ಡಿಸ್ಟ್ರಕ್ಷನ್ ಮೋಡ್ ಅನ್ನ ಆನ್ ಮಾಡಿರೋದು ಅಂತ. ಇವನು ಇದನ್ನೆಲ್ಲ ಮಾಡಿರೋದು ಬರೀ ದುಡ್ಡಗಷ್ಟೇ. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಹೇಗೋ ಮಾಡಿ ಜಾಕ್ ಇವನನ್ನ ಸ್ಪೇಸ್ ಗೆ ಕಳಿಸಿ ಸಾಯಿಸ್ಬಿಡ್ತಾನೆ. ಈ ಕಡೆ ಇವರಿಬ್ರು ಪ್ರೆಸಿಡೆಂಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಡೆಕಮ್ ಮ್ಯಾಕ್ಸ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮ್ಯಾಕ್ಸ್ ತುಂಬಾ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡೇನೋ ಬಂದ್ಬಿಡ್ತಾನೆ. ಆಗ್ಲಿ ಇವನ್ಗೂ ಕೂಡ ಗೊತ್ತಾಗೋದು ಇದೆಲ್ಲದ್ರ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಅದು ಡೆಕಮ್ ಅಂತ. ಆದ್ರಿಂದ ಇವನು ಸಾರಾ ಹತ್ರ ಬಂದು ಹೇಳ್ತಾನೆ ಇದನ್ನೆಲ್ಲ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಡೆಕಮ್. ಅವನು ಇಲ್ಲಿ ಅಂದ್ರೆ ಫ್ಲೋರಿಡಾದಲ್ಲಿ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡಿ ಪ್ರೆಸಿಡೆಂಟ್ ನ ಸಾಯಿಸ್ಬೇಕು, ಹಾಗೆ ಇದೊಂದು ಆಕ್ಸಿಡೆಂಟ್ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದ. ಯಾಕೆಂತಂದ್ರೆ ಪ್ರೆಸಿಡೆಂಟ್ ಸತ್ರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗುವಂತ ಲೈನ್ ಅಲ್ಲಿ ಇರೋದು ಡೆಕಮ್ ಅಂತ. ಆದ್ರಿಂದ ಇವಳು ಕೂಡ ಗಾಳಿಲಿ ಫೈರ್ ಮಾಡಿ ಎಲ್ಲರನ್ನ ಆ ಕಡೆ ಈ ಕಡೆ ಓಡೋ ರೀತಿ ಮಾಡ್ತಾಳೆ. ಇದೇ ಸರಿಯ ಸಮಯ ಅಂತ ಸಾರಾ ಹಾಗೆ ಮ್ಯಾಕ್ಸ್ ಪ್ರೆಸಿಡೆಂಟ್ ನ ಒಂದು ಟ್ಯಾಕ್ಸಿಲಿ ಸೇಫ್ ಆಗಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಡಚ್ ಬಾಯ್ ಯಾರ ಕಂಟ್ರೋಲ್ ಅಲ್ಲೂ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿ ಬಿರುಗಾಳಿ, ಚಂಡಮಾರುತದಂತ ನ್ಯಾಚುರಲ್ ಡಿಸಾಸ್ಟರ್ಸ್ ಗಳು ಬರೋದಕ್ಕೆ ಶುರು ಆಗ್ತವೆ. ನಂತರ ಇವ್ರು 3 ಜನ ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಸಾರಾ ಹಾಗೆ ಮ್ಯಾಕ್ಸ್ ಪ್ರೆಸಿಡೆಂಟ್ ಗೆ ಅರ್ಥ ಮಾಡಿಸ್ತಾರೆ ಇದನ್ನೆಲ್ಲ ಮಾಡಿರೋದು ಡೆಕಮ್. ಅವನೇ ಜಾಗದಲ್ಲಿ ಜಿಯೋಸ್ಟಾರ್ಮ್ ಬರೋ ರೀತಿ ಮಾಡಿರೋದು, ಹಾಗೆ ನಿಮ್ಮನ್ನ ಸಾಯಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಫ್ಲೋರಿಡಾದಲ್ಲೆಲ್ಲ ಭಯಂಕರವಾಗಿರುವಂತ ಸಿಡಿಲುಗಳು ಬಡಿಯೋದಕ್ಕೆ ಶುರು ಆಗೋಗಿರ್ತವೆ. ಹಾಗೆ ರಷ್ಯಾ ಕೂಡ ಹಾಂಗ್ಕಾಂಗ್ ತರನೇ ಓವರ್ ಹೀಟ್ ಆಗ್ತಿರುತ್ತೆ. ಈ ಕಡೆ ಇವ್ರು 3 ಜನ ಟ್ಯಾಕ್ಸಿಲಿ ಎಲ್ಲಾದ್ರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಡೆಕಮ್ ನ ಕಡೆಯ ಜನರು ಬಂದು ಇವ್ರು 3 ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಸಾರಾ ಕೂಡ ಏನು ಕಮ್ಮಿ ಇರೋದಿಲ್ಲ. ಗಾಡಿನ ರಿವರ್ಸ್ ಗೆ ತಗೊಂಡು ಡೆಕಮ್ ನ ಕಡೆಯ ಜನರನ್ನೆಲ್ಲರನ್ನು ಸಾಯಿಸ್ಬಿಡ್ತಾಳೆ. ಈ ಕಡೆ ಹ್ಯಾನ್ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾಳೆ. ಡಚ್ ಬಾಯ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇವಳ ತಂದೆ ಸೇಫ್ ಆಗಿದಾರೋ ಇಲ್ವೋ ಅಂತ. ಅದೇ ಸಮಯಕ್ಕೆ ಎಲ್ಲಾ ಸೈಂಟಿಸ್ಟ್ ಗಳು ಸ್ಪೇಸ್ ಸ್ಟೇಷನ್ ಇಂದ ಭೂಮಿಗೆ ಹೋಗ್ತಿರ್ಬೇಕಾದ್ರೆ ಮಾರಿಯಾ ಜೇಕ್ ನು ಕೂಡ ಕರೀತಾರೆ, ನೀವು ಕೂಡ ನಮ್ ಜೊತೆ ಬನ್ನಿ ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ನಾನು ಕೋಡ್ಸ್ ಗಳನ್ನ ಹಾಕಿ ಡಚ್ ಬಾಯ್ ನ ರೀಸೆಟ್ ಮಾಡ್ತೀನಿ ಅಂತ ಇಲ್ಲೇ ಉಳ್ಕೋತಾನೆ. ಈ ಕಡೆ ಡೆಕಮ್ ರೋಡ್ ನ ಮಧ್ಯೆ ಬಂದು ಪ್ರೆಸಿಡೆಂಟ್ ನ ಸಾಯಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾನೆ. ಆಕ್ಚುಲಿ ಇವನು ಪ್ರೆಸಿಡೆಂಟ್ ಎಲ್ಲಿ ಬರ್ತಿದ್ದಾರೆ ಅಂತ ಅವರನ್ನ ಟ್ರ್ಯಾಕ್ ಮಾಡ್ತಿರ್ತಾನೆ. ನಂತರ ಸಾರಾ, ಮ್ಯಾಕ್ಸ್ ಹಾಗೆ ಪ್ರೆಸಿಡೆಂಟ್ ಟ್ಯಾಕ್ಸಿಲಿ ಬರ್ತಿದ್ದಂಗೆನೆ ಆ ಟ್ಯಾಕ್ಸಿ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡ್ಬಿಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವ್ರು 3 ಜನ ಟ್ಯಾಕ್ಸಿಲಿ ಇರ್ಲೇ ಇಲ್ಲ ಅಂತ. ಆದ್ರಿಂದ ಇವನನ್ನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಈಗ್ಲೂ ಕೂಡ ಯಾರೊಬ್ರಿಗೂ ನಂಬಿಕೆನೆ ಬರ್ತಿರೋದಿಲ್ಲ ಡೆಕಮ್ ಈ ರೀತಿ ಎಲ್ಲ ಮಾಡ್ದ ಅಂತ. ಈ ಕಡೆ ದುಬೈನಲ್ಲಿ ನಮ್ಗೆ ತೋರಿಸ್ತಾರೆ, ಒಬ್ಬ ವ್ಯಕ್ತಿ ನೋಡ್ತಾನೆ ದುಬೈನ ಮರುಭೂಮಿಯಲ್ಲಿ ಸಮುದ್ರದ ಅಲೆಗಳು ಬರ್ತಿರ್ತವೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಇಡೀ ದೇಶನೇ ನೀರಿನ ಒಳಗಡೆ ಮುಳುಗೋದಕ್ಕೆ ಶುರು ಆಗುತ್ತೆ. ನಂತರ ಮ್ಯಾಕ್ಸ್ ಪ್ರೆಸಿಡೆಂಟ್ ನ ನಾಸಾದ ಹೆಡ್ ಕ್ವಾರ್ಟರ್ ಗೆ ಕರ್ಕೊಂಡ್ ಬರ್ತಾನೆ. ಕೋಡ್ಸ್ ಅನ್ನ ಜೇಕುಗೆ ಕೊಟ್ಟು ಡಚ್ ಬಾಯ್ ನ ರೀಸ್ಟಾರ್ಟ್ ಮಾಡೋದಕ್ಕೆ ಅಂತ. ಆಗ್ಲೇ ಜೇಕುಗೂ ಕೂಡ ಗೊತ್ತಾಗೋದು ಈ ರೀತಿ ಎಲ್ಲ ಮಾಡಿದ್ದು ಪ್ರೆಸಿಡೆಂಟ್ ಅಲ್ಲ, ಅದು ಡೆಕಮ್ ಅಂತ. ಪ್ರೆಸಿಡೆಂಟ್ ಏನೋ ಫಿಂಗರ್ ಪ್ರಿಂಟ್ ಹಾಗೆ ಕಣ್ಣಿನ ಸ್ಕ್ಯಾನ್ ಅನ್ನ ಮಾಡಿ ಕೊಡ್ತಾರೆ. ಆದ್ರೆ ಅವರು ಜೇಕ್ ನ ಜೊತೆ ತುಂಬಾ ಬೇಜಾರಾಗಿ ಮಾತಾಡ್ತಿರೋದನ್ನ ನೋಡಿ ಮ್ಯಾಕ್ಸ್ ಗೆ ಅರ್ಥ ಆಗೋಗುತ್ತೆ. ಈ ಕೋಡ್ಸ್ ಗಳನ್ನ ಹಾಕಿ ಡಚ್ ಬಾಯ್ ನ ರೀಸ್ಟಾರ್ಟ್ ಮಾಡಿದ್ರು ಕೂಡ ಸೆಲ್ಫ್ ಡಿಸ್ಟ್ರಕ್ಷನ್ ಮೋಡ್ ಆಫ್ ಆಗೋದಿಲ್ಲ ಅಂತ. ಇದರಿಂದ ಇವನು ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಆದ್ರೆ ಇದನ್ನ ಬಿಟ್ಟು ಇವ್ರ ಹತ್ರ ಬೇರೆ ದಾರಿ ಕೂಡ ಇರೋದಿಲ್ಲ. ಯಾಕೆಂತಂದ್ರೆ ಭೂಮಿಲಿ ಬರೋದಕ್ಕೆ ರೆಡಿ ಆಗಿರುವಂತ ಜಿಯೋಸ್ಟಾರ್ಮ್ ನ ಸ್ಟಾಪ್ ಮಾಡೋದಕ್ಕೆ ಡಚ್ ಬಾಯ್ ನ ರೀಸ್ಟಾರ್ಟ್ ಮಾಡ್ಲೇಬೇಕು. ಆದ್ರೆ ಬೇಜಾರಾಗುವಂತ ವಿಷಯ ಏನು ಅಂತಂದ್ರೆ ಜೇಕ್ ಇದ್ರಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಸರಿ ಅಂತ ಹೇಳಿ ಜೇಕ್ ರೆಡಿ ಆಗ್ತಾನೆ. ಯಾಕೆಂತಂದ್ರೆ ಭೂಮಿಲಿ ಜಿಯೋಸ್ಟಾರ್ಮ್ ಬರೋದಕ್ಕೆ ಬರೀ 5 ನಿಮಿಷಗಳು ಮಾತ್ರ ಇರ್ತವೆ. ಆದ್ರಿಂದ ಇವನು ತುಂಬಾ ಕಷ್ಟಪಟ್ಟು ಡಚ್ ಬಾಯ್ ಡಿವೈಸ್ ಅನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಸಂಪೂರ್ಣ ಸ್ಪೇಸ್ ಸ್ಟೇಷನ್ ಕೂಡ ಧ್ವಂಸ ಆಗೋದಕ್ಕೆ ಶುರು ಆಗೋಗಿರುತ್ತೆ. ಈ ಕಡೆ ಹ್ಯಾನ ಕೂಡ ಟಿವಿಯಿಂದ ಸ್ಪೇಸ್ ಸ್ಟೇಷನ್ ನಾಶ ಆಗ್ತಿರೋದನ್ನ ನೋಡ್ತಿರ್ತಾಳೆ. ಹಾಗೆ ಎಲ್ಲಾ ದೇಶಗಳು ಕೂಡ ನಾಶ ಆಗ್ತಿರೋದು ಕಂಟಿನ್ಯೂ ಆಗ್ತಿರುತ್ತೆ. ಈ ಕಡೆ ಜೇಕ್ ಡಿವೈಸ್ ಅನ್ನ ರೀಸೆಟ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಡೋರ್ ಓಪನ್ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಏನಾದ್ರೂ ಹೆಲ್ಪ್ ಬೇಕಂತ ಮಾರಿಯಾ ಕೇಳ್ತಾಳೆ. ಯಾಕೆಂತಂದ್ರೆ ಜೇಕ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಇವಳು ಕೂಡ ಇಲ್ಲೇ ಉಳ್ಕೊಬಿಟ್ಟಿರ್ತಾಳೆ. ಇಷ್ಟೊತ್ತಿಗೆ ನಮ್ಮ ಇಂಡಿಯಾನು ಸೇರಿಸಿ ಭೂಮಿಲಿರುವಂತ ಎಲ್ಲಾ ದೇಶಗಳು ಕೂಡ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಗಾಕೋಬಿಟ್ಟಿರ್ತವೆ. ಇನ್ನೇನು ಆ ಭಯಂಕರವಾಗಿರುವಂತ ಜಿಯೋಸ್ಟಾರ್ಮ್ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಇವರಿಬ್ರು ಕೂಡ ಡಚ್ ಬಾಯ್ ಡಿವೈಸ್ ಅನ್ನ ರೀಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದರಿಂದ ಡಚ್ ಬಾಯ್ ಡಿವೈಸ್ ನ ಸ್ಯಾಟಲೈಟ್ ಗಳು ಭೂಮಿನ ನಾಶ ಮಾಡೋದನ್ನ ಸ್ಟಾಪ್ ಮಾಡ್ತವೆ. ಈಗ ಭೂಮಿ ಯಾವುದೇ ತರದ ಅಪಾಯ ಇಲ್ಲದೆ ಸೇಫ್ ಆಗಿರುತ್ತೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಈ ಕಡೆ ಸ್ಪೇಸ್ ನಲ್ಲಿ ಡಚ್ ಬಾಯ್ ಡಿವೈಸ್ ಇನ್ನೂ ಕೂಡ ಸೆಲ್ಫ್ ಡಿಸ್ಟ್ರಕ್ಷನ್ ಮೋಡ್ ನಲ್ಲೇ ಇರುತ್ತೆ. ಹೀಗೆ ಸ್ಪೇಸ್ ಸ್ಟೇಷನ್ ಧ್ವಂಸ ಆಗ್ತಾ ಇದೆಲ್ಲ ನರ್ಕ ಆಗಿ ಕನ್ವರ್ಟ್ ಆಗ್ತಿರ್ಬೇಕಾದ್ರೆ ಜೇಕ್ ಹಾಗೆ ಮಾರಿಯಾ ನೋಡ್ತಾರೆ ಇವರ ಮುಂದಿನ ಒಂದು ಸ್ಯಾಟಲೈಟ್ ಇರುತ್ತೆ. ಆದ್ರಿಂದ ಇವರಿಬ್ರು ಕೂಡ ಮುಂದೆ ಬಂದಂತ ಎಲ್ಲಾ ಸಂಕಷ್ಟಗಳನ್ನ ದಾಟಿ ಆ ಸ್ಯಾಟಲೈಟ್ ನ ಒಳಗಡೆ ಬರ್ತಾರೆ. ಆಗ
ಟಚ್ ಬಾಯ್ ಡಿವೈಸ್ ಕೂಡ ಸೆಲ್ಫ್ ಡಿಸ್ಟ್ರಕ್ಷನ್ ಆಗಿ ಬ್ಲಾಸ್ಟ್ ಆಗೋಗುತ್ತೆ. ಇದನ್ನ ನೋಡಿ ಭೂಮಿಲಿರುವಂತ ಎಲ್ಲರಿಗೂ ಅನ್ಸುತ್ತೆ ಜೇಕ್ ಹಾಗೆ ಮಾರಿಯಾ ಈಗ ಉಳಿದಿಲ್ಲ, ಅವರಿಬ್ರು ಸತ್ತೋಗಿದ್ದಾರೆ ಅಂತ. ಇದರಿಂದ ಇವರೆಲ್ಲರೂ ತುಂಬಾನೇ ದುಃಖ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರು ನೋಡ್ತಾರೆ ಒಂದು ಆಬ್ಜೆಕ್ಟ್ ಇನ್ನೂ ಕೂಡ ಮೂವ್ ಆಗ್ತಾ ತುಂಬಾ ಸ್ಪೀಡ್ ಆಗಿ ಭೂಮಿ ಕಡೆಗೆ ಬರ್ತಿದೆ ಅಂತ. ಆಗ ನಮ್ಗೆ ಈ ಸ್ಯಾಟಲೈಟ್ ನ ಒಳಗಡೆ ತೋರಿಸ್ತಾರೆ ಜೇಕ್ ಹಾಗೆ ಮಾರಿಯಾ ಇನ್ನೂ ಕೂಡ ಬದುಕಿರ್ತಾರೆ, ಹಾಗೆ ನಂಬಿಕೆ ಕೂಡ ಇಟ್ಕೊಂಡಿರ್ತಾರೆ ನಾವಿನ್ನೂ ಬದುಕ್ತೀವಿ ಅಂತ. ಅದೇ ಸಮಯಕ್ಕೆ ಒಂದು ರಾಕೆಟ್ ಬಂದು ಇವರಿರುವಂತ ಸ್ಯಾಟಲೈಟ್ ಗೆ ಅಟ್ಯಾಚ್ ಆಗ್ತಿರುತ್ತೆ. ನೋಡಿದ್ರೆ ಆ ರಾಕೆಟ್ ನಲ್ಲಿ ಇರೋದು ಬೇರೆ ಯಾರು ಅಲ್ಲ, ಫರ್ನಾಂಡಿಸ್. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಭೂಮಿಲಿ ನಡೀತಿದ್ದಂತ ಡಿಸ್ಟ್ರಕ್ಷನ್ ಸ್ಟಾಪ್ ಆಗಿ ಎಲ್ಲನೂ ನಾರ್ಮಲ್ ಸ್ಥಿತಿಗೆ ಬರ್ತಿರುತ್ತೆ. ನಂತರ ಜೇಕ್ ಹಾಗೆ ಮಾರಿಯಾ ಇರುವಂತ ರಾಕೆಟ್ ಸೇಫ್ ಆಗಿ ಭೂಮಿ ಮೇಲೆ ಲ್ಯಾಂಡ್ ಆಗುತ್ತೆ. ಹಾಗೆ ಎಲ್ಲರೂ ಜೇಕ್ ಹಾಗೆ ಮಾರಿಯಾ ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮ್ಯಾಕ್ಸ್ಗಂತೂ ಜೇಕ್ ನ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇವನ ಫೀಲಿಂಗ್ಸ್ ಗಳನ್ನ ಎಕ್ಸ್ಪ್ರೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಇದಾದ್ಮೇಲೆ ನಮ್ಗೆ ಮೂವಿಯ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ ಜೇಕ್, ಅವನ ಮಗಳಾಗಿರುವಂತ ಹ್ಯಾನಾ, ಮ್ಯಾಕ್ಸ್ ಮೂರು ಜನನು ಇವರ ಫ್ಯಾಮಿಲಿ ಜೊತೆ ಒಟ್ಟಾಗಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಆದ್ರೆ ನನ್ಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬೇಕಲ್ಲ ಈ ಮೂವಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತೋ ಇಲ್ವೋ ಅಂತ. ಅದಕ್ಕೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗ್ ಅನಿಸ್ತು, ಯಾವ ಕ್ಯಾರೆಕ್ಟರ್ ಜಾಸ್ತಿ ಇಷ್ಟ ಆಯ್ತು ಅಂತ. ಹಾಗೆ ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದೇ ಒಂದು ಕ್ವಶನ್, ಈ ಮೂವಿಲಿ ಜೇಕ್ ನ ಮಗಳ ಹೆಸರು ಏನು ಅಂತ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.